Hi, welcome to all. Today we are going to discuss the exercise of this lesson Tutturi for the class 3. Let's start with the question answers. ಫಸ್ಟ್ ಕ್ವಶನ್ ಕಸ್ತೂರಿಯು ಏನನ್ನು ಕೊಂಡನು? ವಾಟ್ ಡಿಡ್ ದ ಬಾಯ್ ಕಸ್ತೂರಿ ಬ್ರಿಂಗ್? ಆನ್ಸರ್ ಕಸ್ತೂರಿಯು ಬಣ್ಣದ ತುತ್ತೂರಿಯನ್ನು ಕೊಂಡನು. ಕಸ್ತೂರಿ ಬ್ರಾಟ್ ಎ ಕಲರ್ಡ್ ತುತ್ತೂರಿ. ತುತ್ತೂರಿ ಮೀನ್ಸ್ ಎ ಟ್ರಂಪೆಟ್, ಎ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸೆಕೆಂಡ್ ಕ್ವಶನ್ ಕಸ್ತೂರಿ ಎಲ್ಲಿ ತುತ್ತೂರಿಯನ್ನು ಊದಿದನು? Where did Kasturi blow the tutturi or trumpet? Answer ಕಸ್ತೂರಿ ತುತ್ತೂರಿಯನ್ನು ಕೊಳದ ಬಳಿ ಊದಿದನು. ಕಸ್ತೂರಿ blew the tutturi near the pool. ಥರ್ಡ್ ಕ್ವಶನ್ ಕಸ್ತೂರಿಯು ತುತ್ತೂರಿಯನ್ನು ಯಾವಾಗ ಊದಿದನು? When did Kasturi blow the tutturi? Answer ಕಸ್ತೂರಿಯು ತುತ್ತೂರಿಯನ್ನು ಸಂಜೆಯಲ್ಲಿ ಊದಿದನು. ಕಸ್ತೂರಿ ಬ್ಲೂ ದ ಟ್ರಂಬಟ್ or ತುತ್ತೂರಿ ಇನ್ ದ ಈವನಿಂಗ್. ಫೋರ್ತ್ ಕ್ವಶನ್ ಜಂಬದ ಕೋಳಿ ಯಾರು? ಹೂ ಇಸ್ ದ ಪ್ರೌಡ್ ಚಿಕನ್? ಆನ್ಸರ್ ಜಂಬದ ಕೋಳಿ ಕಸ್ತೂರಿ. ಕಸ್ತೂರಿ ಇಸ್ ದ ಪ್ರೌಡ್ ಚಿಕನ್. ಫಿಫ್ತ್ ಕ್ವಶನ್ ಜಂಬದ ಕೋಳಿಗೆ ಏಕೆ ಗೋಳಾಯಿತು? Why did the proud chicken become sad? Answer ಬಣ್ಣದ ತುತ್ತೂರಿ ಹಾಳಾಗಿದ್ದರಿಂದ ಜಂಬದ ಕೋಳಿಗೆ ಗೋಳಾಯಿತು. The proud chicken became sad because the colored tutturi or trumpet was damaged. Sixth question ತುತ್ತೂರಿ ಏನಾಯಿತು? What happened to ತುತ್ತೂರಿ? Answer ತುತ್ತೂರಿ ನೀರಿಗೆ ಬಿದ್ದು ಹಾಳಾಯಿತು. The ತುತ್ತೂರಿ fell into the water and got damaged. Next, filling the blanks. ಬಣ್ಣದ ತಗಡಿನ ಡ್ಯಾಶ್. ಬಣ್ಣದ ಕಲರ್ಫುಲ್ ತುತ್ತೂರಿ. ಕಸ್ತೂರಿ ನಡೆದನು ಡ್ಯಾಶ್ ಬೀದಿಯಲ್ಲಿ. ಕಸ್ತೂರಿ ವಾಕ್ಡ್ ಆನ್ ದ ಸ್ಟ್ರೀಟ್. ಜಾರಿತು ನೀರಿಗೆ ತುತ್ತೂರಿ. ತುತ್ತೂರಿ ಸ್ಲಿಪ್ಡ್ ಇಂಟು ದ water. ಬಣ್ಣದ ತುತ್ತೂರಿ ಡ್ಯಾಶ್ ದ ಕಲರ್ಡ್ ಟ್ರಂಬಟ್ or ತುತ್ತೂರಿ ಹಾಳಾಯಿತು spoiled or damaged. Next, a story is given and first we have to read this story and answer the following question. ಬೀರೂರಿನಲ್ಲಿ ರಾಮಣ್ಣ ಎಂಬ ಕಟ್ಟಿಗೆ ವ್ಯಾಪಾರಿಯು ವಾಸಿಸುತ್ತಿದ್ದನು. ಟಿಂಬರ್ ಮರ್ಚೆಂಟ್ ನೇಮ್ಡ್ ರಾಮಣ್ಣ lived in ಬೀರೂರ್. ಅವನು ತುಂಬ ಬಡವನಾಗಿದ್ದನು. He was very poor. ಅವನು ಪ್ರತಿದಿನ ಬೆಳಗ್ಗೆ ಕಾಡಿಗೆ ಹೋಗಿ ಒಣ ಮರವನ್ನು ಕಡಿದು ತರುತ್ತಿದ್ದನು. He used to go to the forest every morning and fetch dry wood. ಪೇಟೆಯಲ್ಲಿ ಕಟ್ಟಿಗೆ ಮಾರಿ ಜೀವನ ನಡೆಸುತ್ತಿದ್ದನು. He lived by selling wood in the town. ಅವನು ಒಂದು ಹಸಿ ಮರವನ್ನು ಕಡಿದವನಲ್ಲ. He never cut a green tree. ಇದಕ್ಕಾಗಿ for this ಇವನಿಗೆ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. So ವನದೇವದ gave him an inexhaustible vessel. ಇದರಿಂದ ರಾಮಣ್ಣ ಶ್ರೀಮಂತನಾದನು. This made ರಾಮಣ್ಣ rich. Next, we have given some questions. Let's answer this. First question, ರಾಮಣ್ಣ ಯಾರು? Who was ರಾಮಣ್ಣ? ರಾಮಣ್ಣ ಕಟ್ಟಿಗೆ ವ್ಯಾಪಾರಿ. ರಾಮಣ್ಣ was a timber merchant. Second question, ರಾಮಣ್ಣ ಎಲ್ಲಿ ವಾಸಿಸುತ್ತಿದ್ದನು? Where did ರಾಮಣ್ಣ live? Answer ರಾಮಣ್ಣ ಬೀರೂರಿನಲ್ಲಿ ವಾಸಿಸುತ್ತಿದ್ದನು. ರಾಮಣ್ಣ lived in ಬೀರೂರ್. Third question, ರಾಮಣ್ಣ ಯಾವಾಗ ಕಾಡಿಗೆ ಹೋಗುತ್ತಿದ್ದನು? When did ರಾಮಣ್ಣ go to the forest? Answer ರಾಮಣ್ಣ ಪ್ರತಿದಿನ ಬೆಳಗ್ಗೆ
ಕಾಡಿಗೆ ಹೋಗುತ್ತಿದ್ದನು. ರಾಮಣ್ಣ used to go to the forest every morning. Fourth question. ವನದೇವತೆಯು ರಾಮಣ್ಣನಿಗೆ ಅಕ್ಷಯ ಪಾತ್ರೆಯನ್ನು ಏಕೆ ನೀಡಿದಳು? Why did the goddess of the forest give the inexhaustible pot to Ramanna? Answer. ರಾಮಣ್ಣ ಸಹಿ ಮರವನ್ನು ಕಡಿಯದ ಕಾರಣ ವನದೇವತೆಯು ಅಕ್ಷಯ ಪಾತ್ರೆಯನ್ನು ನೀಡಿದಳು. As Ramanna did not cut down the green trees, the goddess of the forest gave him an inexhaustible pot. Next, this Kannada letters given here, it is divided into mainly 3 parts. First ಸ್ವರಾಕ್ಷರಗಳು, then ಯೋಗವಾಹಗಳು, ವ್ಯಂಜನಾಕ್ಷರಗಳು. You have to study this, how to write. Next, we have to answer this question. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? 49. So we can write ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. Second question. ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ಎಷ್ಟು ಗುಂಪುಗಳಾಗಿ ವಿಂಗಡಿಸಿದ್ದಾರೆ? We can see here mainly 3 groups. So we can write ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು 3 ಗುಂಪುಗಳಾಗಿ ವಿಂಗಡಿಸಿದ್ದಾರೆ. Here we have to write the ವ್ಯಂಜನಾಕ್ಷರಗಳು. ಕಾಕ ಗಾಗಂಗ ಚಾಚ ಚಾಚನ ಟಾಟ ಟಾಟನ ತಾತ ತಾದನ ಪಾಪ ಬಾಬಮ ಯಾರ ಲಾವ ಶ ಶ ಸ ಹ ಳ. We have to write here. Next, we have given some letters. From this, we have to identify the Swaraksharam. So, in the first row, A, A. We have to write here. In the second row, Ru, E, E, U. Third row, first O, O, I. Fourth row, A, U, A. Then last row, Au. So, we can write this 13 ಸ್ವರಾಕ್ಷರಗಳು here. Next, we have to write the answer here. ಪಾಲು ಪ್ಲಸ್ ಆಯಿತು, ಪಾಲಾಯಿತು. ಬೋಳು ಪ್ಲಸ್ ಆಯಿತು, ಬೋಳಾಯಿತು. ಹಾಳು ಪ್ಲಸ್ ಆಯಿತು, ಹಾಳಾಯಿತು. ಗೋಳು ಪ್ಲಸ್ ಆಯಿತು, ಗೋಳಾಯಿತು. Here we have to write the prasa padagalu. That means the rhyming words. One example is given. Halaitu, golaitu. Similarly, we can write tutturi, kasturi. Beediyali, reetiyali. Nodidanu, madidanu. Palaitu, bolaitu. Next, 4 words are given. Neeru, hekki, bayi, kannu. We have to write the correct words here. First, ನೋಡಲು ಬೇಕು dash, ತಿನ್ನಲು ಬೇಕು ಹಣ್ಣು. The rhyming word for ಹಣ್ಣು from this ಕಣ್ಣು. So the ನೋಡಲು ಬೇಕು ಕಣ್ಣು, ತಿನ್ನಲು ಬೇಕು ಹಣ್ಣು. To look we need eyes, to eat we need fruits. ಅನ್ನಕ್ಕೆ ಬೇಕು ಸಾರು, ಕುಡಿಯಲು ಬೇಕು dash, ಸಾರು ನೀರು. To drink we need water. ಹಾರುತ್ತ ಬಂದು ಹಕ್ಕಿ, the bird came flying. ತಿಂದಿತು ಕಾಳನು dash, ಹಕ್ಕಿ ಹೆಕ್ಕಿ. ಬೌ ಬೌ ಬೊಗಳಿತು ನಾಯಿ, ತೆರೆಯಿತು ತನ್ನಯ dash, ನಾಯಿ ಬಾಯಿ. The dog barked, he opened his mouth. I hope this video is useful for you. If you like this video, please subscribe and share with your friends. See you in the next class. Okay, bye. Thank you.